ಬಿಡಲ್ಲ 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 ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ. ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಸಿದ್ದರಾಮಯ್ಯನವರ ಸೀಟನ್ನ ಕಿತ್ತುಕೊಳ್ಳುವವರೆಗೂ ಕೂಡ ಡಿಕೆ ಬಿಡಲ್ಲ. ನಂಗೆ ಡಿಕೆ ಶಿವಕುಮಾರ್ ಯಾರಂತ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಕಾಂಗ್ರೆಸ್ ನಲ್ಲಿ ಏನೇನ್ ಆಗತ್ತೆ ನೋಡಿ ಅಂತ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಏನೇ ಮೀಟಿಂಗ್ ಅನ್ನ ಮಾಡಿದ್ರು ಕೂಡ ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅವರ ಬೆಂಬಲ ಇದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಡಿಯಿಂದ ತಪ್ಪಿಸಿಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ. ಜೊತೆಗೆ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯನವರು ಉಳಿಸಿಕೊಳ್ಳಬೇಕು. ಆದ್ರೆ ಸಿದ್ದರಾಮಯ್ಯ ಆ ಪಕ್ಷವನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಏನೇ ಮಾಡಿದ್ರು ಕೂಡ ಅವರನ್ನ ಎಳೆದು ಬಿಸಾಕ್ತಾರೆ. ಎಳೆದು ಬಿಸಾಡಿ ಡಿಕೆಶಿ ಸಿಎಂ ಆಗೋದು ಫಿಕ್ಸು. ಈ ರೀತಿಯಾಗಿ ಕೊಪ್ಪಳದಲ್ಲಿ ಬಿಜೆಪಿಯ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ಸಿನ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇವೆಲ್ಲದರ ನಡುವೆ ಬಿಜೆಪಿಯ ಶಾಸಕ ಆಗಿರುವಂತಹ ಜನಾರ್ದನ್ ರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಹೀಗ್ ಹೌದಾ ಅನ್ಸುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ನ ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಒಂದು ಕಡೆಯಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಆಗ್ಬೇಕೆನ್ನುವಂತ ಕೂಗು ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕೆನ್ನುವಂತ ದೊಡ್ಡ ರೇಸೆ ಇದೆ. ಅದರ ಜೊತೆಯಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ಕೂಗು ಕೂಡ ಕೇಳುತ್ತಿದೆ. ಅದರಲ್ಲಿ ಒಂದು ಮೇಜರ್ ಸರ್ಜರಿ ಆಗಬೇಕೆನ್ನುವಂತ ಧ್ವನಿ ಇದೆ. ಅದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಣದ ಬೇಗುದಿಯ ಹೊಸ ಸದ್ದು ಭಾರಿ ಅಲೆಯನ್ನ ಸೃಷ್ಟಿಸಿದೆ. ಇದರ ನಡುವೆ ಬಿಜೆಪಿಯ ಶಾಸಕರ ಒಂದು ಹೇಳಿಕೆ ಇದೆಯಲ್ಲ, ಇದು ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಬಿಡೋದೇ ಇಲ್ಲ ಡಿಕೆ ಶಿವಕುಮಾರ್ ಅವರು. ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಲ್ಲ. ಸಿದ್ದರಾಮಯ್ಯನವರ ಸೀಟನ್ನ ಕಿತ್ತುಕೊಳ್ಳೋವರೆಗೂ ಕೂಡ ಡಿಕೆ ಬಿಡಲ್ಲ. ಯಾಕಂದ್ರೆ ನನಗೆ ಡಿಕೆ ಶಿವಕುಮಾರ್ ಯಾರಂತ ಚೆನ್ನಾಗಿ ಗೊತ್ತು. ಮುಂದೆ ಕಾಂಗ್ರೆಸ್ ನಲ್ಲಿ ಏನೇನ್ ಆಗುತ್ತೆ ನೋಡಿ ಅನ್ನೋದಾಗಿ ಬಿಜೆಪಿಯ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಏನೇ ಮೀಟಿಂಗ್ ಮಾಡಿದ್ರು ಕೂಡ ಡಿಕೆಶಿ ಸಿಎಂ ಆಗ್ತಾರೆ. ಜೊತೆಯಲ್ಲಿ ಇಡಿಯಿಂದ ಸಿದ್ದರಾಮಯ್ಯನವರು ಪಾರಾಗಬೇಕು, ಇನ್ನು ತಮ್ಮ ಸ್ಥಾನವನ್ನ ಉಳಿಸ್ಕೋಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಏನೇ ಮಾಡಿದ್ರು ಕೂಡ ಅವರನ್ನ ಎಳೆದು ಬಿಸಾಕ್ತಾರೆ. ಎಳೆದು ಬಿಸಾಡಿ ಡಿಕೆ ಸಿಎಂ ಆಗೋದು ಫಿಕ್ಸ್ ಅನ್ನೋದಾಗಿ ಕೊಪ್ಪಳದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವಂತೆ ಡಿಕೆಶಿ ವರಿಷ್ಠರ ಮೂಲಕವಾಗಿ ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಇವೆಲ್ಲ ಬೆಳವಣಿಗೆಯ ನಡುವೆ ಬಿಜೆಪಿ ಶಾಸಕನ ಈ ಹೇಳಿಕೆ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ.